ಇನ್ನು ಅಶ್ವಿನಿ ಗೌಡ ಬಗ್ಗೆ ಬಂದಿರೋಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಹೌದು, ಅಶ್ವಿನಿ ಗೌಡ ನಿಜಕ್ಕೂ ಕೂಡ ಒಂದು ಆಘಾತಕಾರಿಯಾದ ಸುದ್ದಿ. ಇನ್ನು ಅಶ್ವಿನಿ ಗೌಡ ನೆನಪು ಮಾತ್ರ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಆಗಿತ್ತು. ಏನು ಅಂತ ನೋಡೋದು ಬಂದರೆ ರಘು ಜೊತೆ ಈಗ ದೊಡ್ಡ ಮಟ್ಟಿಗೆ ಜಗಳ ಆಡಿದ್ದಾಳೆ. ಇನ್ನು ನೆನ್ನೆ ತನಕ ಗಿಲ್ಲಿ ಜೊತೆ ಕೂಡ ದೊಡ್ಡ ಮಟ್ಟಿಗೆ ಜಗಳ ಆಡಿ ಈಕೆ ಮಾತ್ರ ಮರ್ಯಾದೆ ಕೊಡ್ತಿದ್ದು ಸಹ ಬೇರೆಯವರಿಂದ ಮರ್ಯಾದೆ ಸಿಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಎಷ್ಟು ಮಟ್ಟಿಗೆ ಸರಿ ಎಂಬುದು ಅನ್ನೋ ನೀವೇ ಹೇಳಬೇಕು. ಇನ್ನೊಂದು ಕಡೆ ರಘು ಕೂಡ ಜೊತೆ ಸಹ ಕೆಲಸ ಮಾಡ್ಬಾ ಅಂತ ನನಗೆ ಸೊಂಟ ನೋಡ್ತಿದೆ, 10 ನಿಮಿಷ ರೆಸ್ಟ್ ಮಾಡಬೇಕು. ನೀನು ರೆಸ್ಟ್ ಮಾಡ್ತಿದ್ರೆ ಮನೆಗೆ ರೆಸ್ಟ್ ಮಾಡ್ಬಿಡು. ಬಿಗ್ ಬಾಸ್ ಮಾಡೋಕೆ ಯಾಕಿದೆ ಅಂತ ನನಗೂ ಸಹ ಡೌಟ್ ಬರ್ತಾ ಇರುತ್ತೆ ಆಗಾಗ. ಹಾಗಾಗಿ ರೆಸ್ಟ್ ಮಾಡಬೇಕು ಅಂತ ನಾಟಕ ಆಡ್ತಾಳೆ. ಅಂದರೆ ಅವಳು ಟಾಸ್ಕ್ನಲ್ಲಿ ಅವಳು ಯಾವ ಕೆಲಸ ನಾನು ಮಾಡಬಾರ್ದು, ಮಾಡ್ದಂಗೆ ರಘುಗೆ ಕಳಪೆ ಪ್ರದರ್ಶನ ಸಿಗಬೇಕು ಎಂಬ ಮೈಂಡ್ ಸೆಟ್ಟು, ಪ್ಲ್ಯಾನಿಂಗು. ಯಾಕೆಂದರೆ ಇವಳು ಮೊದಲೇ ನಟಿ ಅಲ್ವಾ, ಮೊದಲೇ ಅಲ್ಲದೆ 100 ಚಿತ್ರದಲ್ಲಿ ಹೀರೋಯಿನಾಗಿ ಮಾಡಿರೋಳು ಬೇರೆ. ಅದರಿಂದ ಈ ರೀತಿ ಇರುತ್ತೆ ಮನೋಭಾವನೆ. ಹಾಗಾಗಿ ರಘು ಜೊತೆ ಮಾತಿಗೆ ಮಾತು ಬೆಳೆಯುತ್ತೆ. ಹೋಗಮ್ಮ ಅಂತೇಳಿ ಆತ ಅವತನ ಬೈತಾನೆ. ಇನ್ನು ಹೋಗೋ ಬಾರೋ ಅಂದ, ಇವಳು ಹೋಗೇ ಬಾರಿ ಅನ್ನೋ ಮಟ್ಟಿಗೆ ಬಂದು ನಿಲ್ಲುತ್ತೆ. ಕೊನೆಗೆ ತದನಂತರ ಬಿಗ್ ಬಾಸಿಂದ ನಾನು ಹೊರಗೆ ಹೋಗ್ತೀನಿ ಅಂತ ಬಾಗಿಲಲ್ಲಿ ನಿಂತ್ಕೊಂಡಾಗ ಬಿಗ್ ಬಾಸ್ ಡೋರ್ ಕೂಡ ಓಪನ್ ಆಗುತ್ತೆ. ಈ ಮೂಲಕ ಅಶ್ವಿನಿ ಹೊರಗೂ ಕೂಡ ಹೋಗ್ತಾರೆ. ಸದ್ಯ ಡೋರ್ ಕೂಡ ಕ್ಲೋಸ್ ಆಗುತ್ತೆ. ಜಾನ್ವಿ ಅಂತೂ ಮಿಕ್ಕಿ ಹೇಳ್ತಿದ್ದಾಳೆ. ನೆಕ್ಸ್ಟ್ ಇದೇ ಲಿಸ್ಟಲ್ಲಿ ಜಾನ್ವಿ ಕೂಡ ಸೇರ್ಕೊಂತಾಳೆ ಎಂಬ ಭಾವನೆ ಎಲ್ಲರಿಗೂ ಸಹ